ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ನೀವು ನೋಡ್ತಿರೋ ಹಾಗೆ ನಾನಿಲ್ಲೊಂದು ಸೂಪರ್ ಟೇಸ್ಟಿಯಾಗಿರುವಂಥ ಹೋಟೆಲ್ ಸ್ಟೈಲ್ನಲ್ಲಿ ಕೇಸರಿ ಬಾತನ್ನು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಬನ್ನಿ ಹಾಕಿದ್ರೆ ಇದನ್ನು ಮಾಡೋದು ನೋಡೋಣ. ನಾನಿಲ್ಲೊಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮ್ನಲ್ಲಿ ಬಿಸಿ ಇಟ್ಕೊಳ್ಳಿ ಪ್ಯಾನನ್ನು. ಇದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಳ್ತೀನಿ. ಟೋಟಲ್ ತುಪ್ಪ ಏನಿದೆ ಒಂದು 4 ರಿಂದ 5 ಟೇಬಲ್ ಸ್ಪೂನಷ್ಟು ಇದೆ. ತುಪ್ಪ ಚೆನ್ನಾಗಿ ಕಾದ್ಮೇಲೆ ನಾನಲ್ಲಿ ಇದಕ್ಕೆ ಗೋಡಂಬಿಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ. ಕ್ರಿಸ್ಪ್ ಆಗೋವರೆಗೂ ಹುರ್ಕೊಳ್ಳಿ. ನಿಮಗೆ ಹೋಟೆಲ್ನಲ್ಲಿ ಯಾವ ರೀತಿ ಸಿಗುತ್ತೋ ಈ ಕೇಸರಿ ಬಾತ್ ಅದೇ ಟೇಸ್ಟ್ ಇಲ್ಲಿ ಬರುತ್ತೆ. ಈ ಸ್ಟೆಪ್ನ ಫಾಲೋ ಮಾಡಿ ನೀವು ಮಾಡೋದ್ರಿಂದ. ಇದಕ್ಕೆ ನಾನಲ್ಲಿ ಒಂದು ಏಲಕ್ಕಿ ಹಾಗೆ ಒಂದು 4 ರಿಂದ 5 ಲವಂಗವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಇವಾಗ ನೋಡ್ತಿರ್ಬೋದು ಸ್ವಲ್ಪ ಕೆಂಪಗಾಗಿದೆ. ಇದನ್ನು ಒಂದು ಬೌಲಲ್ಲಿ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಇದಕ್ಕೆ ಇವಾಗ ನಾವು ಇಟ್ಕೊಂಡಂಥ ದ್ರಾಕ್ಷಿ ಏನಿದೆ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಇದೆ ದ್ರಾಕ್ಷಿ. ಇದನ್ನು ಕೂಡ ಈ ಥರ ಚೆನ್ನಾಗಿ ಹುರ್ಕೊಂಡು ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲಿ. ಇದನ್ನು ಕೂಡ ತೆಗೆದಿಟ್ಕೊಳ್ಳಿ. ಇವಾಗ ಇದೇ ತುಪ್ಪಕ್ಕೆ ನಾನು 1 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. 1 ರಿಂದ 1.5 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಇದಕ್ಕೆ ನಾನು ಒಂದು ಚಿಕ್ಕ ಕಪ್ಪು, ಒಂದು ಟೀ ಕುಡಿಯೋ ಕಪ್ ಏನಿರುತ್ತೆ ನೋಡಿ, ನೀವು 1 ಕಪ್ ಅಳತೆ ಮಾಡ್ಕೊಳ್ಳಿ. ಅದರಿಂದ 1 ಕಪ್ಪಷ್ಟು ನಾನಿಲ್ಲಿ ರವೆಯನ್ನು ತೊಗೊಂಡಿದ್ದೀನಿ. ಸಣ್ಣ ರವೆ ಅಂತ ಹೇಳ್ತೀವಿ, ಚಿರೋಟಿ ರವೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಇಲ್ಲಿ ತುಪ್ಪದ ಪ್ರಮಾಣ ಜಾಸ್ತಿ ಇರಬೇಕು, ರವೆ ಪ್ರಮಾಣ ಇದೆ ಸ್ವಲ್ಪ ಕಡಿಮೆನೇ ಇರಬೇಕು. ಸೊ ಇವಾಗ ನೋಡ್ತಿದ್ರಲ್ಲ ಈ ಥರ ಇರಬೇಕದು. ಇದನ್ನು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಒಂದು 2 ನಿಮಿಷನಾದರೂ ನೀವು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಈ ಹುರಿಯೋದೇನಿದೆ ಇದೇ ಮೇನ್ ಇಂಪಾರ್ಟೆಂಟ್ ಸ್ಟೆಪ್ ಅಂತ ಹೇಳ್ಬೋದು. ಈ ಕೇಸರಿ ಬಾತು ಹೋಟೆಲ್ ಥರ ಬರಬೇಕಂದ್ರೆ ಸ್ವಲ್ಪ ಪೇಷನ್ಸಿಂದ ಇದನ್ನು ಕ್ಲೀನಾಗಿ ಹುರ್ಕೊಳ್ಬೇಕು. ಒಂದೊಂದು ಕಾಳುಗಳೇನಿದೆ ಈ ರವೆದು ಅದು ಚೆನ್ನಾಗಿ ಹುರಿಬೇಕು. ಅಷ್ಟು ಚೆನ್ನಾಗಿ ಹುರಿದಾದ್ಮೇಲೆ ಇದು ಕೇಸರಿ ಬಾತ್ ಉದ್ರಾಗಿ ಬರುತ್ತೆ. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತಾಯಿದೆ, ನೀವು ನೋಡ್ತಿರ್ಬೋದು ಇಲ್ಲಿ. ಸೊ ಇವಾಗ ಇದು ಆಗಿದೆ. ನಾನಲ್ಲಿ ಗ್ಯಾಸ್ ಆಫ್ ಮಾಡಿಕೊಂಡು ಈ ರವೆಯನ್ನು, ಹುರಿದಂಥ ರವೆಯನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಸೊ ಇವಾಗ ನೋಡ್ತಿರ್ಬೋದು ಪೂರ್ತಿಯಾಗಿ ರವೆಯನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇಟ್ಕೊಳ್ಳಿ. ಫ್ರೆಂಡ್ಸ್, ಬ್ಯಾಕ್ಗ್ರೌಂಡಲ್ಲಿ ತುಂಬಾ ವಾಯ್ಸ್ ಬರ್ತಾಯಿದೆ, ಅದನ್ನು ಇಗ್ನೋರ್ ಮಾಡಿ. ಇದೇ ಕಾರಣಕ್ಕಾಗಿ ನಾನು ಮ್ಯೂಸಿಕ್ನ ಹಾಕಿ ವೀಡಿಯೋಸ್ ಮಾಡ್ತಾ ಇರೋದು. ಸೊ ಇವಾಗ ಮತ್ತೊಂದು ಪ್ಯಾನನ್ನು ನಾನಿಲ್ಲಿ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವೇನು ರವೆ ತೊಗೊಂಡಿರ್ತೀವಿ ಆ ಕಪ್ಪಿಂದ ಒಂದು 3 ಕಪ್ ಆಗುವಷ್ಟು ನಾನಿಲ್ಲಿ ನೀರನ್ನು ಬಳಸ್ತಾ ಇದ್ದೀನಿ. 1 ಕಪ್ಪಷ್ಟು ರವೆಗೆ 3 ಕಪ್ಪಷ್ಟು ನೀರು ಪರ್ಫೆಕ್ಟ್ ಆಗಿರುವಂಥ ಅಳತೆ ಅಂತ ಹೇಳ್ಬೋದು. ಈ ನೀರು ಇನ್ನೇನು ಕುದಿ ಬರ್ತಾ ಇದೆ ಅನ್ನೋವಾಗ ನಾವು ಆವಾಗಲೇ ಹುರಿದಿಟ್ಕೊಂತ ರವೆ ಏನಿರುತ್ತೆ ಅದನ್ನು ನಿಧಾನವಾಗಿ ಹಾಕ್ಕೊಳ್ತಾ ಕೈ ಆಡಿಸಿ. ಇದೇನು ಗಂಟಾಗಲ್ಲ, ಹುರಿದಿರೋದ್ರಿಂದ ರವೆನ ಗಂಟಾಗೋ ಚಾನ್ಸೇ ಇರೋಲ್ಲ. ಸೊ ಇವಾಗ ಈ ಥರ ಕೈ ಆಡಿಸ್ತಾ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಒಂದು 2 ರಿಂದ 2.5 ನಿಮಿಷ ಇದನ್ನು ನೀವು ಬೇಯಿಸ್ಬೇಕಾಗತ್ತೆ. ನಾನಿಲ್ಲಿ ಫುಡ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ, ಯೆಲ್ಲೋ ಫುಡ್ ಕಲರ್. ನೀವು ಬೇಕಿದ್ದರೆ ಆರೆಂಜ್ ಕೇಸರಿ ಬಾತ್ ಆಗಿರೋದ್ರಿಂದ ಆರೆಂಜ್ ಕಲರ್ ಕೂಡ ನೀವು ಇಲ್ಲಿ ಬಳಸ್ಬೋದು. ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಕಲರ್ ಏನು ಹಾಕಿರ್ತೀವಿ ಪೂರ್ತಿಯಾಗಿ ರವೆಗೆಲ್ಲ ಮಿಕ್ಸ್ ಆಗಬೇಕದು. ಇದೇ ಥರ ಕುದೀತಾ ಇದು ಬೇಗನೆ ಆಗುತ್ತೆ. ನೀರಲ್ಲಿ ರವೆ ಹಾಕಿದ ತಕ್ಷಣವೇ ಇದು ಗಟ್ಟಿ ಆಗ್ತಾ ಬರುತ್ತೆ. ಇವಾಗ ನೋಡ್ತಿರ್ಬೋದು ಒಂದೊಂದು ರವೆ ಪೀಸ್ ಕೂಡ ಕ್ಲೀನಾಗಿ ಬೆಂದಿದೆ. ಈ ಟೈಮ್ನಲ್ಲಿ ಇದಕ್ಕೆ ನಾನಲ್ಲಿ ಸಕ್ಕರೆನ ಸೇರಿಸ್ಕೊಳ್ತೀನಿ. ನಾನಲ್ಲಿ 1 ಕಪ್ಪಷ್ಟು ರವೆಗೆ 2 ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಸ್ವೀಟ್ ಜಾಸ್ತಿ ಇಷ್ಟ ಇಲ್ಲ ಅನ್ನೋರು 1.5 ಕಪ್ಪಷ್ಟು ಸಕ್ಕರೆ ಕೂಡ ನೀವು ಸೇರಿಸ್ಕೊಳ್ಬೋದು. ನಾನಲ್ಲಿ ಲೋ ಫ್ಲೇಮ್ಲಿ ಇಟ್ಟಿದ್ದೀನಿ ಗ್ಯಾಸನ್ನು. ಲೋ ಫ್ಲೇಮ್ಲಿ ಇಟ್ಕೊಂಡಿದ್ದನ್ನು ಸುಮಾರು ಹೊತ್ತು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಸಕ್ಕರೆ ಎಲ್ಲ ಕರಗಿ ಮತ್ತು ಇದು ಸಾಫ್ಟಾಗಿ ನೀರಾಗತ್ತೆ, ಪೂರ್ತಿ ತೆಳುವಾಗತ್ತೆ. ಇವಾಗ ನೋಡ್ತಿರ್ಬೋದು ನಾನಲ್ಲಿ ಯಾವುದೇ ಎಡಿಟ್ ಮಾಡಿಲ್ಲ.
ನಿಮಗೆ ಹೇಗೆ ಮಾಡಿದ್ದೀನೋ ಹಾಗೆ ತೋರಿಸ್ತಾ ಇದ್ದೀನಿ. ಆವಾಗಲೇ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗೋದು. ಸೊ ಈಗ ನೋಡ್ತಿರ್ಬೋದು. ನೀವು ಬೇಕಿದ್ರೆ ಇದಕ್ಕೆ ಫ್ಲೇವರ್ಗೋಸ್ಕರ ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ಬೋದು. ಏಲಕ್ಕಿ ಪೌಡ್ರ್ ಬೆಸ್ಟ್ ಅಂತ ಹೇಳ್ತೀನಿ. ನಾನಿಲ್ಲಿ ಏಲಕ್ಕಿ ಪೌಡ್ರ್ ಬದಲು ಕಾರ್ಡಮಮ್ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಫ್ಲೇವರ್ ಬರುತ್ತೆ. ಏಲಕ್ಕಿ ಎಸೆನ್ಸ್ ಅಂತ ಬರುತ್ತೆ ಮಾರ್ಕೆಟ್ನಲ್ಲಿ, ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು. ನಾನಲ್ಲಿ ಅದನ್ನು ಒಂದು 2 ಹನಿಯಷ್ಟು ಹಾಕಿದ್ದೀನಿ. ಹಾಕಿ ಒಂದು ಸರಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಗಟ್ಟಿ ಆಗ್ತಾ ಬರ್ತಿದ್ದು ನೋಡ್ತಿರ್ಬೋದು. ಇಲ್ಲಿ ಗಟ್ಟಿ ಆಗ್ತಾ ಬರ್ತಾ ಇದೆ. ಇವಾಗ ಈ ಟೈಮ್ನಲ್ಲಿ ಉಳಿದಿರುವಂಥ ತುಪ್ಪ ಏನಿರುತ್ತೆ, ಒಂದು 2 ಸ್ಪೂನಷ್ಟು ತುಪ್ಪ. ಎಷ್ಟಿರುತ್ತೆ ತುಪ್ಪ, ನಾವಿಲ್ಲಿ ಟೋಟಲಾಗಿ 4 ಟೇಬಲ್ ಸ್ಪೂನಷ್ಟು ತುಪ್ಪನ ತೊಗೊಂಡಿದ್ದೀನಿ ನಾನು. 4 ಟೇಬಲ್ ಸ್ಪೂನು ಈ ಮಾಡೋವಂಥ ಸ್ಟೆಪ್ನಲ್ಲಿ ನೀವು ಬಳಸಬೇಕಾಗತ್ತೆ. ಈ ಸ್ಟೆಪ್ನಲ್ಲಿ ಪೂರ್ತಿಯಾಗಿ ತುಪ್ಪವನ್ನು ನಾನಿಲ್ಲಿ ಹಾಕಿದ್ದೀನಿ. ಈಗ ನೋಡ್ತಿರ್ಬೋದು. ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿ, ಇಲ್ಲಿ ಸ್ಪೂನ್ಗೆ ಇದು ಅಂಟ್ಕೊಳ್ತಾ ಇಲ್ಲ, ಈಸಿಯಾಗಿ ಕೆಳಗಡೆ ಬೀಳುತ್ತೆ ಸ್ಪೂನಿಂದ ತಗೊಂಡ್ರೆ. ಆ ಕನ್ಸಿಸ್ಟೆನ್ಸಿ ಬರಬೇಕಿದು. ಸೊ ಈಗ ನೋಡ್ತಿರ್ಬೋದು. ಈ ಥರ ಆದಮೇಲೆ ಇದು ಕೇಸರಿ ಬಾತ್ ಆಗಿದೆ ಅಂತ. ಇವಾಗ ನಾವು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಂಥ ಈ ಡ್ರೈ ಫ್ರೂಟ್ಸ್ ಏನಿರುತ್ತೆ ಅದನ್ನು ಕೂಡ ಹಾಕ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡಿದ್ರೆ ಆಯಿತು. ನಿಮಗೆ ಸೂಪರ್ ಟೇಸ್ಟಿಯಾಗಿರುವಂಥ ಹೋಟೆಲ್ ಸ್ಟೈಲಲ್ಲಿ ಕೇಸರಿ ಬಾತ್ ರೆಡಿಯಾಗಿರುತ್ತೆ. ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ಇದನ್ನು ನಾನಿವಾಗ ಸರ್ವ್ ಮಾಡ್ಕೊಳ್ತೀನಿ. ತುಂಬಾ ಟೇಸ್ಟಿಯಾಗಿ ನಿಮಗೆ ಹೋಟೆಲ್ ಥರ ಟೇಸ್ಟ್ ಬರಬೇಕು ಅಂದರೆ ಈ ಸ್ಟೆಪ್ಗಳನ್ನು ಫಾಲೋ ಮಾಡಿ ನೀವು ಕೇಸರಿ ಬಾತನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೋಡ್ತಿರ್ಬೋದು, ನಾನಲ್ಲಿ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ. ತುಂಬ ಈಸಿ ಮೆಥಡ್ಡು. ಖಂಡಿತವಾಗ್ಲೂ ಈ ಮೆಥಡಲ್ಲಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ಅಭಿಪ್ರಾಯ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.